ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅನುಪಮ ಮಗಳು ರಾಯಿಗೆ ಮನೆಯಲ್ಲಿ ಅನುಪಮ ಇಲ್ಲ, ಹಾಗಾಗಿ ಎಲ್ಲರೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಅವಳಿಗೂ ಕೇಳಿ ಕೇಳಿ ಸಾಕಾಗೋಗುತ್ತೆ. ಸಿಟ್ಟು ಬಂದ ತಕ್ಷಣವೇ ಎಲ್ಲನೂ ಎಸೆತಾಳೆ. ಮತ್ತಿನ್ನೇನು ಮಾಡ್ತಾಳೆ ಪಾಪ, ಅವಳ ಪಾಡಿಗೆ ಅವಳನ್ನ ಇರೋಕ್ಕೆ ಬಿಡಲ್ಲ. ಏನಕ್ಕಾರು ಎಳಿತಾರೆ. ಲಲಿತಾಯಿಂದ ಸೇರಿ ಮತ್ತು ಖುಷಿಯಿಂದ ಎಲ್ಲರೂ ಹಾಗೇನೆ, ಪ್ರತಿಯೊಬ್ಬರೂ ಅದೇ ಥರ ಆ ಹುಡುಗಿಗೆ ಭಾಳ ಹಿಂಸೆ ಕೊಡ್ತಾರೆ. ಹಾಗಾಗಿ ಅವಳು ಕೋಪ ತಡೆಯಲ್ಲ, ಅವಳು ಯಾರಿಗೂ ಬಗ್ಗಲ್ಲ. ಹೌದು, ಆದರೂ ಕೂಡ ಲಲಿತಾ ಅವರೆಲ್ಲ ತುಂಬಾ ಹಿಂಸೆ ಕೊಡೋದ್ರಿಂದ ಇರಿಟೇಷನ್ನು. ಲಲಿತಾ ಅಲ್ಲಿ ದ್ವಾರಕದಲ್ಲಿ ಇರೋಕ್ಕಾಗಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದಾಳೆ ಸೊಸೆ. ಅಂದರೆ ಅನುಪಮ ದುಡ್ಡೆಲ್ಲ ಕಿತ್ಕೊಂಡು ಅಲ್ಲಿ ಕೊಟ್ಬಿಟ್ಟು ಇಲ್ಲಿಗೆ ಬಂದವ್ರೆ ಅಮ್ಮ ಮಗಳು ಅಂತೇಳಿ ಏನೇನೆಲ್ಲ ಮಾತಾಡ್ತಾಳೆ. ಇದು ಆ ಹುಡುಗಿಗೆ ಇರಿಟೇಷನ್. ಆ ಹುಡುಗಿ ಬರಲ್ಲ ಅಂತ ಇದ್ರೂ ಅನುಪಮನೆ ಬಲವಂತ ಮಾಡಿ ಕರ್ಕೊಂಡು ಬಂದಿರೋದು. ಅದರಲ್ಲೂ ಈ ರೀತಿ ಇವಳು ಟೀಸ್ ಮಾಡೋದ್ರಿಂದ ಆ ಹುಡುಗಿಗೆ ತುಂಬ ಕೋಪ ಬರುತ್ತೆ. ತುಂಬಾ ಸಿಟ್ಟು ಬಂದು ಆ ಹುಡುಗಿ ಸಿಕ್ಕಿದ್ದೆಲ್ಲ ತೆಗೆದು ಎಸ್ತೇ ಬಿಡ್ತಾಳೆ. ಇನ್ನು ಖುಷಿ ಕೂಡ ಯಾವಾಗಲೂ ಮಮ್ಮಿ ಮಮ್ಮಿ ಅಂತಿದ್ದವಳು, ಅದು ಹೆಂಗೆ ಚೇಂಜ್ ಆದ್ಲೋ ದೇವರಿಗೆ ಗೊತ್ತು. ಅವಳು ಕೂಡ ಅವಳಿಗೆ ಅನುಪಮಗೆ ಎಗನಿಷ್ಠೆ ಆಗಿಬಿಟ್ಟಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆದರೆ ಅನುಪಮ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವಳು ವಿರಹ ವೇದನೆ. ಅವಳು ಎಲ್ಲೋ ಹೋಗಿ ಅನೂಸ್ ಕಪಾಡಿಯ ಎಲ್ಲಿದ್ದೀರಾ, ಅನೂಸ್ ಕಪಾಡಿಯ ಎಲ್ಲಿದ್ದೀರಾ ಅಂತ ಬರೀ ಅಳೋದು, ಇದೇ ಅವಳ ಕತೆ ಆಗೋಗಿದೆ. ಈ ಕಡೆ ಮಗಳು ಮನೆಯಲ್ಲಿ ಇವಳ ಜೊತೆಗೆ ಒಂದು 3 ಮಕ್ಕಳು ಇದ್ದಾವೆ. ಅವು ತುಂಬ ಚೆನ್ನಾಗಿ ಇವಳನ್ನ ಮಾತಾಡ್ಸೋದು, ಇವಳ ಜೊತೆ ಇರೋದು ಎಲ್ಲ ಮಾಡ್ತವೆ. ಇನ್ನೊಂದಿಬ್ಬರು ಎಗನಿಷ್ಠಿ, ಅವಳು ಕಂಡ್ರೆ ಆಗಲ್ಲ, ಅವು ಹೆಂಗಸ್ರ ಥರನೇ ಆಡ್ತವೆ ಅವು. ಇವಳು ಯಾವಾಗಲೂ ವಿರಹ ವೇದನೆ. ಅಯ್ಯೋ ಕಪಾಡಿಯವರೇ, ನೀವು ಇಲ್ಲಿ ಕಾಣಿಸ್ತಾ ಇದ್ದೀರಾ ಕಪಾಡಿಯವರೇ, ನೀವು ಅಲ್ಲಿ ಕಾಣಿಸ್ತಾ ಇದ್ದೀರಾ ಕಪಾಡಿಯವರೇ, ನೀವು ಬಂದ್ಬಿಡಿ ಕಪಾಡಿಯವರೇ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಕಪಾಡಿಯವರೇ, ಲವಲ್ಲಿ ನೀವೇ ಕಿಂಗು ಕಪಾಡಿಯವರೇ ಅಂತ ಏನೇನೋ ಹೇಳ್ಕೊಂಡು ಇವಳು ಇಲ್ಲಿ ಕಾಲ ಕಳೀತಾ ಇದ್ದಾಳೆ. ಆಮೇಲೆ ಅನು ಅಜ್ಜಿನ ಒಬ್ಬಳೇ ಬಿಟ್ಟಿದ್ದೀವಲ್ಲ, ಅನು ಅಜ್ಜಿ ಏನೋ ಎಂತೋ ಅಂತ ಹೇಳ್ಬಿಟ್ಟು ಆ ಹುಡುಗ ಪಾಪ ಅಲ್ಲಿಂದ ಬರುತ್ತೆ. ಅಜ್ಜಿ ನಿಮ್ಮನ್ನು ಒಬ್ಬರನ್ನೇ ಕಳ್ಸೋಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೆ ಬಂದೆ ಹಿಂದೆಯಿಂದ ಅಂತ ಹೇಳ್ಬಿಟ್ಟು. ಇವಳು ಇಲ್ಲೆಲ್ಲ ಕನಸು ಕಾಣೋದೇ ಆಗೋಗುತ್ತೆ, ಲೆಟ್ರ್ ಓದೋದೇ ಆಗುತ್ತೆ, ಕನಸು ಕಾಣೋದೇ ಆಗುತ್ತೆ. ಇದು ಎಲ್ಲರಿಗೂ ಸಾಕಾಗಿ ಹೋಗಿದೆ. ಹೌದು, ಯಾವಾಗಲೂ ಅಳೋದು, ಅಳು 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 ಅಳು. ಪ್ರತಿ ದಿವಸನೂ ಅಳ್ತಲೇ ಇರ್ತಾಳೆ, ಅಳದೆ ದಿನವೇ ಇಲ್ಲ, ಪ್ರತಿ ದಿವಸನೂ ಅಳೋದೆ. ಈ ಥರ ಅನುಪಮನ ಕೇಸು. ಅನುಪಮಂಗೆ ಇವಾಗ ಬಾಡಿಗೆ ಕಟ್ಟಿದ್ದಂತೂ ಆಗೈತೆ. ಮನೆಯಲ್ಲಿ ಅದನ್ನೇ ಮಾತಾಡ್ತಾಯಿದ್ರು, ಬಾಡಿಗೆ ಕಟ್ಟೋಕ್ಕೆ ದುಡ್ಡೆಲ್ಲಿಂದ ಬಂತು, ಬಾಡಿಗೆ ಕಟ್ಟಿದ್ರಲ್ಲ, ಹೇಗೆ ಸಾಧ್ಯ ಆಯಿತು ಅಂತ ಹೇಳ್ಬಿಟ್ಟು. ಅದನ್ನು ಇವಳು ನೋಡಿರ್ತಾಳೆ ರಾಯಿ. ಬಾಡಿಗೆ ಕಟ್ಟೋಕ್ಕೆ ಅವ್ರ ಮಮ್ಮಿ ಇದನ್ನು ಲಾಕೆಟ್ ಬಿಚ್ಚಿದ್ದು ಮತ್ತು ಚೈನು ಅದೆಲ್ಲ ತಗೊಂಡೋಗಿ ಇವ್ರಿಗೆ ಕೊಟ್ಟಿದ್ದು, ಯಾರಿಗೆ, ಸೇಟುಜಿ ದುಡ್ಡು ಕೊಟ್ಟೋಗಿದ್ದು, ಇದೆಲ್ಲ ನೋಡಿರ್ತಾಳೆ. ಅವಳಿಗೆಲ್ಲ ಗೊತ್ತಿರುತ್ತೆ. ಮಮ್ಮಿ ಬಾಡಿಗೆ ಕಟ್ಟೋಕ್ಕೆ ಇಲ್ಲಿ ಕಷ್ಟಪಡ್ತಿದ್ದಾರೆ ಅನ್ನೋದು ಅವಳಿಗೆ ಗೊತ್ತು. ರಾಯಿಗೆ. ಮನೆಯವರಿಗೆ ಅದು ಗೊತ್ತಿಲ್ಲ. ಮನೆಯವರು ಬೇಕಾಬಿಟ್ಟು ಮಾತಾಡೋದು, ಬೇಕಾಬಿಟ್ಟು ತಂದಾಕಿಲ್ಲ ಅನ್ನೋದು, ಹಾಗೆಲ್ಲ ಮಾಡೋದೆ. ಇವಳಂತೂ ಈ ಪಾವನಿ ಮಗಳಂತೂ ತೆಗೆದಾಕ್ತವಳು. ಏನೋ ಎಲ್ಲ ನಮ್ಮಮ್ಮನೇ ಮಾಡ್ತಾವಳೆ ಅನ್ನಂಗೆ ಆಡ್ತಾಳೆ. ಆದರೆ ಏನೂ ಮಾಡಲ್ಲ, ಒಂದು ಬಾಡಿಗೆನೂ ಕಟ್ಟಲ್ಲ, ಮನೆಗೆ ಸಾಮಾನು ತರಲ್ಲ, ಎಂಥದ್ದು ಮಾಡಲ್ಲ. ತುಷಾರನೂ ಅಷ್ಟೇ, ಅವನು ಏನೂ ಮಾಡಲ್ಲ, ಎಲ್ಲ ಕೈ ಕಟ್ಟಿ ಕೂತ್ಬಿಟ್ಟಿದ್ದಾರೆ. ಈಗ ಅನುಪಮ ಪಾಪ ಅವಳ ಮೇಲೆ ಬಿದ್ದಿದೆ ಎಲ್ಲ. ಅನುಪಮನೇ ಮಾಡಬೇಕು ಪ್ರತಿಯೊಂದೂ. ಅನುಪಮ ಏನು ಮಾಡ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅನುಪಮ ಮಗಳು ಸಾಕ್ತೀನಿ, ನೀವೆಲ್ಲ ಹೋಗ್ಬಿಡಿ ಆಚೆ ಅಂದ್ರೂ ಅವ್ರು ಯಾರೂ ಹೋಗ್ತಾನೂ ಇಲ್ಲ. ಎಲ್ಲ ಅಲ್ಲೇ ಇರ್ತೀವಿ ಅಂತಾರೆ ಹೊರತು ಹೋಗ್ತೀವಿ ಅಂತ ಒಬ್ಬರು ಅನ್ನಲ್ಲ. ಇವಳು ಈ ಥರ ಇವರು ಒಂದು 4 ಜನ ಹಿಡ್ಕೊಂಡು ಅವಳನ್ನ ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಅವಳು ರೊಚ್ಚಿಗೆದ್ದಿಸಿದ್ದಕ್ಕೆ ಅವಳು ಏನು ಮಾಡಿದ್ಲು ಗೊತ್ತಾ? ಅಲ್ಲಿ ವಾಜ್ ಇತ್ತು, ಚೆನ್ನಾಗಿ ಪೇಂಟ್ ಆಗಿರೋ ವಾಜು ಅವ್ರ ಮನೆಯಲ್ಲೇ. ಇವಳು ಪಾವನಿ ಮಗಳೇನೋ ಪೇಂಟ್ ಮಾಡಿರ್ತಾಳೆ, ಆ ಪೇಂಟಿನ ತಗೊಂಡಿದ್ದೆ ಎಸೆತಾಳೆ. ಅದು ಪೀಸ್ ಆಗೋಗುತ್ತೆ. ಅದು ಪೀಸ್ ಆದ ತಕ್ಷಣ ಸುಮ್ಮನೆ ಆಗಲಿಲ್ಲ. ಮತ್ತು ಅಯ್ಯೋ ಅದನ್ನು ಅವ್ರು ಮಾಡಿದ್ದು ಹಿಂಗೆ ಪೀಸ್ ಮಾಡಿಬಿಟ್ಟಲ್ಲ, ನಿನ್ಗೆ ಅಷ್ಟು ಗೊತ್ತಾಗಲ್ವ ಅಂತ ಅಂದ್ರೆ ಸಿಕ್ಕಿದ ಕಡೆ ಎಲ್ಲನೂ ತೆಗ್ದು ಎಷ್ಟೆಲ್ಲ ಪೀಸ್ ಮಾಡೋಕ್ಕದ್ಲು. ಹಂಗಾಗಿ ಖುಷಿನೂ ಕೂಡ ಇಲ್ಲಿ ಆ ಹುಡುಗಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ಅವಳು ಬೈದಿದ್ದಕ್ಕೆ ಖುಷಿ ಏನು ಮಾಡಿದ್ಲು ಗೊತ್ತಾ? ಖುಷಿಗೆ ಏನು ಮಾಡಿದ್ಲು ಗೊತ್ತಾ? ಅವಳು ರಾಯಿ
ಅಲ್ಲಿ ವಾಸು ಇಟ್ಟಿದ್ದನ್ನು ತೆಗ್ದು ಎಸ್ಲು. ಆಮೇಲೆ ಅದೊಂದೇ ಅಂತ ಅನ್ನಲಿಲ್ಲ, ಅದು ಮುಂದೆ ಹೋದ್ಲು. ಲಲಿತಾ ಕೂಗಾಡಿದ್ಲು. ಲಲಿತಾ ಅವರೇ ನೋಡಿ ಇವಾಗ ನನಗೆ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಎರಡೆರಡು ಸಲ ಯೋಚನೆ ಮಾಡಿ ಮಾತಾಡಬೇಕು. ನಾನು ಹೇಳ್ತಾ ಇದ್ದೀನಿ ನನ್ನ ಜೊತೆ ಯಾರು ಬರಬೇಡಿ ಜಗಳಕ್ಕೆ ಅಂತ, ಕೇಳ್ತಾ ಇಲ್ಲಲ್ಲ ನೀವು ಅಂತೇಳಿ ಅಲ್ಲೊಂದು ಏನೋ ಸಿಕ್ಕುತ್ತೆ ತೆಗ್ದು ಎಸಿತಾಳೆ. ಅಯ್ಯೋ ಹೋಯ್ತು, ಅಷ್ಟು ಕಾಸ್ಟ್ಲಿದು ಹೋಯ್ತು, ಇಷ್ಟು ಕಾಸ್ಟ್ಲಿದು ಹೋಯ್ತು ಅಂತೇಳಿ ಆ ಅಜ್ಜಿನೂ ಕೂಡ ಏನು ಕೂಗಾಡ್ತಿರ್ತಾಳೆ. ಯಾರು ಕೂಗಾಡಿದ್ರು ಅವಳೇನು ಕೇರೆ ಮಾಡಲ್ಲ, ಎಲ್ಲ ತೆಗ್ದು ಎಸ್ತೇ ಬಿಡ್ತಾಳೆ. ಆಮೇಲೆ ಇನ್ನೊಂದು ಸಲ ಯೋಚನೆ ಮಾಡಿ ಮಾತಾಡ್ಬೇಕಾದ್ರೆ ನನ್ನ ಹತ್ರ ಯೋಚನೆ ಮಾಡಿ ಮಾತಾಡಿ, ಒಂದು ಸಲ ಅಲ್ಲ ಅಂತ ಎರಡೆರಡು ಸಲ ಯೋಚನೆ ಮಾಡಿನೇ ಪ್ರತಿಯೊಬ್ಬರು ಮಾತಾಡಬೇಕು. ನನ್ನ ಕೋಪ ತಡೆಯಲ್ಲ ನಾನು ಅಂತೇಳಿ ಜೋರು ಮಾಡಿ ಅಲ್ಲಿಂದ ಹೋಗ್ತಾಳೆ. ಆವಾಗ ಇವರೆಲ್ಲ ಕಣ್ಣು ಬಿಟ್ಟಂಗೆ ಬಾಯಿ ಬಿಟ್ಟಂಗೆ ನೋಡ್ತಾನೆ ಇರ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಪಾಪ ಅವಳು ರಾಯಿಗೆ ಈ ಕಡೆ ಅಮ್ಮನ ಪ್ರೀತಿನೂ ಇಲ್ಲ. ಅಮ್ಮನ ಪ್ರೀತಿ ಇದೆ, ಆದರೆ ಇವಳು ಅಮ್ಮನ ಹತ್ರ ಹೋಗೋಕ್ಕೆ ಇಷ್ಟಪಡಲ್ಲ. ಅನುಪಮ ಹೇಟಿಂಗ್ ಅಂತಾಳೆ, ನನಗೆ ಇಷ್ಟ ಇಲ್ಲ ಅಂತಾಳೆ. ಅವ್ರು ಏನೇ ಮಾಡಿರ್ಬೋದು ಅದೆಲ್ಲದು ನನಗೇನು ಇಷ್ಟ ಇಲ್ಲ, ನನಗೆ ಬೇಕಾಗಿಲ್ಲ, ನಾನು ಹೆಂಗೋ ನನ್ನ ಜೀವನ ಮಾಡ್ಕೊಳ್ತೀನಿ, ನನಗೆ ಅದೆಲ್ಲ ಬೇಕಾಗೇ ಇಲ್ಲ ಅಂತಾಳೆ. ಹಂಗಾಗಿ ಅನುಪಮನ ಕಂಡ್ರೆ ಇವಳಿಗೆ ಆಗಲ್ಲ. ಆ ದ್ವೇಷ ಅಂದರೆ ಪೊಲೀಸಿಗೆ ಇಟ್ಕೊಟ್ಟು ಸರೆಂಡ್ರ್ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಆ ಮಾತು ಇವತ್ತಿಗೂ ನೆನಪಿದೆ ಅವಳಿಗೆ. ಪ್ರತಿ ಗಡಿಗೆಗೂ ನೆನೆಸ್ಕೋತಾಳೆ. ಹೀಗಾಗಿ ರಾಯಿಗೆ ಆ ಕೋಪ ಇರುತ್ತೆ. ಆಮೇಲೆ ಈ ಹುಡುಗಿ ಹೇಳುತ್ತೆ, ಪರಿ ಅನು ಅಜ್ಜಿ ಯಾವಾಗಲೂ ನಿನ್ನನ್ನು ನೆನೆಸ್ಕೊಳ್ದೇ ಇದ್ದಿದ್ದ ದಿನವೇ ಇಲ್ಲ, ಪ್ರತಿ ದಿವಸ ನೆನೆಸ್ಕೊಳ್ಳೋರು. ಪುಟ್ಟಿ ಹಂಗೆ ಪುಟ್ಟಿ ಹಿಂಗೆ ಅಂತೇಳ್ಬಿಟ್ಟು ಆವಾಗ ಪುಟ್ಟನು ಹಿಂಗೆ ಅಂತೆಲ್ಲ ನೆನೆಸ್ಕೊಳ್ಳೋರು ನಿನ್ನನ್ನು ಅಂತ ಹೇಳಿದ್ರೆ, ಆ ವಿಷಯನೇ ಬೇಡ ಇವಾಗ ಮಾತಾಡಬೇಡಿ, ನನಗೆ ಆ ವಿಷಯ ಕೇಳಿದ್ರೆ ತಲೆನೋವು ಬರುತ್ತೆ, ಆ ವಿಷಯ ಮಾತಾಡೋಕ್ಕೂ ಹೋಗಬೇಡಿ ಅಂತ. ಸರಿ, ನಿನಗೆ ಅದು ಇಷ್ಟ ಇಲ್ಲ ಅಂದರೆ ಓಕೆ, ನಾವೆಲ್ಲ ಚೆನ್ನಾಗಿರೋಣ ಅಂತೇಳ್ಬಿಟ್ಟು ಬೆರಳು ಕೊಡೋಣ ಅಂತೇಳ್ಬಿಟ್ಟು ಎಲ್ಲ 4 ಜನನೂ ಬೆರಳು ಕೊಟ್ಟು ಸಮವಾಗಿ ಬೆರಳು ಕೊಟ್ಟು ಇದು ಮಾಡ್ತಾರೆ. ಆವಾಗ ಎಲ್ಲ ಫ್ರೆಂಡ್ಸ್ ಆಗ್ತಾರೆ. ಇವಳಂತೂ ಖುಷಿ ಅದೇನೋ ಉಲ್ಟಾ ಆಗಿಬಿಟ್ಲು ಅಂತಲೇ ಗೊತ್ತಿಲ್ಲ, ತುಂಬಾ ಉಲ್ಟಾ ಆಗಿಬಿಟ್ಲು ಇವಳು, ಹೆಂಗೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ರಾಯಿ ಅಂತ ನಿಮ್ಮಮ್ಮ ಇದ್ಲು ಬಜಾರಿ, ಈಗ ರಾಕಿ ಅಂತ ನಿಮ್ಮಮ್ಮ ಇದ್ಲು ಬಜಾರಿ, ಈಗ ರಾಯಿ ಅಂತ ಇವಳು ಬಂದುಬಿಟ್ಟಿದ್ದಾಳೆ ಅಂತ ಅಜ್ಜಿ ಟೀಕೆ ಮಾಡ್ತಾಳೆ. ಆವಾಗ ಬೇರೆಯವರಿಗೆ ನನ್ನ ಹೋಲಿಸ್ಬೇಡಿ ಲಲಿತ್ ಅವರೇ, ನಾನು ಹೇಳ್ತಾ ಇದ್ದೀನಿ, ಬೇರೆಯವರಿಗೆ ನನ್ನ ಹೋಲಿಸ್ಬೇಡಿ, ನನಗೆ ಸಿಟ್ಟು ತಡೆಯಲ್ಲ, ನನಗೆ ಆ ಥರ ಹೇಳಿಸ್ಕೊಳ್ಳೋ ಅಂಥ ಅಭ್ಯಾಸವೂ ಇಲ್ಲ, ನಂಗೆ ಬೇಕಾಗಿಲ್ಲ ಅಂತಾಳೆ. ಆಮೇಲೆ ಅಯ್ಯೋ ಏನೋ ದೊಡ್ಡ ಮಿನಿಸ್ಟ್ರಂಗೆ ಆಡ್ತಾಳೆ ಇವಳೊಬ್ಳು ಅಂತೇಳಿ ಅಜ್ಜಿ ಬೈಕೋತಾಳೆ. ಏನೇ ಬೈದ್ರೂ ಅವಳು ಕೇರೆ ಮಾಡಲ್ಲ, ಮಾತ್ರ ಅವಳು ಕೇರು ಮಾಡಲ್ಲ, ಹೆಚ್ಚು ಮಾತು ಆಡಲ್ಲ, ಮಾತಾಡಿದ್ರೆ ಮನೆ ಉಳಿಯಲ್ಲ, ಆ ರೀತಿ ಮಾತಾಡ್ತಾಳೆ. ಯಾರು ರಾಯಿ ಮಾತಾಡಿದ್ರೆ ಮನೆ ಉಳಿಯಲ್ಲ, ಹಂಗೆ ಜೋರು ಮಾಡ್ತಾಳೆ. ಆಮೇಲೆ ಇವಳೇನು ಹಿಂಗಾಡ್ತಾಳೆ, ಅನು ಹೋಗಿ ಎಲ್ಲಿ ಕೂತಿದ್ದಾಳೋ ಏನೋ, ಅವಳೊಂದು ದಿಕ್ಕು ಇವಳೊಂದು ದಿಕ್ಕು, ಇವಳನ್ನ ಏನಕ್ಕಪ್ಪ ಇಲ್ಲಿ ಕರ್ಕೊಂಡು ಬಂದ್ಲು ಅಂತ ಈ ಅಜ್ಜಿ ಬಾಯಿ ಬಂದಂಗೆ ಮಾತಾಡ್ತಾನೆ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.